ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, SAP ಟ್ರೈನಿಂಗ್ ಪರ್ಚೇಸ್ ರಿಕ್ವಿಸಿಷನ್ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪರ್ಚೇಸ್ ರಿಕ್ವಿಸಿಷನ್ ಅಂದರೆ ಏನು, ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಏನೇನ ಫಿಲ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟ್, ವಾಟ್ ಈಸ್ ಪರ್ಚೇಸ್ ರಿಕ್ವಿಸಿಷನ್? ಪರ್ಚೇಸ್ ರಿಕ್ವಿಸಿಷನ್ ಈಸ್ ಎ ರಿಕ್ವೆಸ್ಟ್ ಆರ್ ಇನ್ಸ್ಟ್ರಕ್ಷನ್ ಟು ಪರ್ಚೇಸಿಂಗ್ to procure a quantity of material or service so that it's available at certain point of time. ಅಂದರೆ ಪರ್ಚೇಸ್ ರಿಕ್ವಿಸಿಷನ್ ಅನ್ನೋದು ಒಂದು ಡಾಕ್ಯುಮೆಂಟ್ ಅಥವಾ ಇಂಡೆಂಟು ಪರ್ಚೇಸ್ ಮಾಡೋದಕ್ಕೆ, ಮೆಟೀರಿಯಲ್ಲು ಅಥವಾ ಸರ್ವೀಸನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ರಿಕ್ವೆಸ್ಟನ್ನು ಪರ್ಚೇಸ್ ರಿಕ್ವಿಸಿಷನ್ ಅಂತ ಕರಿತೀವಿ. ರಿಕ್ವಿಸಿಷನ್ ಮೇ ಬಿ created manually by the user community or they may be created by MRP when inventory for a item falls below reorder point. ಇದು ಮ್ಯಾನ್ಯಲಿ ಆದರೂ ಕ್ರಿಯೇಟ್ ಮಾಡ್ಬೋದು ಅಥವಾ MRP ರನ್ ಮಾಡಿ ಆಟೋಮೆಟಿಕಲಿ ಪರ್ಚೇಸ್ ರಿಕ್ವಿಸಿಷನ್ ಕೂಡ ರೈಸ್ ಆಗ್ಬೋದು. ಸೊ ವಾಟ್ ಈಸ್ ಟು ಬಿ ಪರ್ಚೇಸ್ಡ್? ಏನನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಟರ್ಮೈನ್ ಇಫ್ ಎ ಮೆಟೀರಿಯಲ್ ಆರ್ ಸರ್ವೀಸ್. ಇದು ಮೆಟೀರಿಯಲರ್ ಆಗಿರ್ಬೋದು ಅಥವಾ ಸರ್ವೀಸ್ ಆದರೂ ಆಗಿರ್ಬೋದು. ಇಫ್ ಇಟ್ ಈಸ್ ಮೆಟೀರಿಯಲ್, ಈಸ್ ದೇರ್ ಎ ಮೆಟೀರಿಯಲ್ ಮಾಸ್ಟರ್ ಫಾರ್ ದಿ ಐಟಮ್. ಇದು ಮೆಟೀರಿಯಲ್ ಆಗಿತ್ತಂದರೆ ಇದಕ್ಕೆ ಮೆಟೀರಿಯಲ್ ಮಾಸ್ಟರ್ ಇರಬೇಕು. ಮೆಟೀರಿಯಲ್ ಮಾಸ್ಟರ್ ಅಂದರೆ ಮೆಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್, ಐಟಮ್ ಕೋಡ್, ಇದು ಎಲ್ಲದನ್ನು ಕೂಡ ಮೆಟೀರಿಯಲ್ ಮಾಸ್ಟರಲ್ಲಿ ಫಿಲ್ ಆಗಿರುತ್ತೆ, ಅದು ಇರಬೇಕು. ಇಫ್ ಇಟ್ ಈಸ್ ಎ ಸರ್ವೀಸ್, ವಾಟ್ ಆಕ್ಟಿವಿಟೀಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಸರ್ವೀಸ್. ಇದು ಸರ್ವೀಸ್ ರಿಕ್ವಿಸಿಷನ್ ಆದರೆ ಏನೇನು ಅದರಲ್ಲಿ ಫಿಲ್ ಆಗಿರಬೇಕು, ಅದು ಎಲ್ಲದೂ ಕೂಡ ಅದರಲ್ಲಿ ಫಿಲ್ ಆಗಿರಬೇಕು. ನೆಕ್ಸ್ಟ್, ಹೌ ಮಚ್ ಟು ಬಿ ಪರ್ಚೇಸ್ಡ್. ಎಷ್ಟನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಆಗಬೇಕು. ದ ಯೂಸರ್ ಮಸ್ಟ್ ಸ್ಪೆಸಿಫೈ ದ ಕ್ವಾಂಟಿಟಿ ಆಫ್ ದ ಪರ್ಚೇಸ್ಡ್ ವಿತ್ ದ ಅಪ್ರೋಪ್ರಿಯೇಟ್ ಯೂನಿಟ್ ಆಫ್ ಮೆಜರ್. ಅಂದರೆ ಏನು ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು ಇರುತ್ತೆ ಆ ಮೆಟೀರಿಯಲ್ದು ಕ್ವಾಂಟಿಟಿ ಮಸ್ಟ್ ಬಿ ಫಿಲ್ ಮತ್ತು ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದರೆ 100 ನಂಬರ್ಸ್ ಪರ್ಚೇಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಇತ್ತು ಅಂದರೆ 100 ಆದಮೇಲೆ ನಂಬರ್ಸ್ ಅಂತ ಮೆನ್ಷನ್ ಆಗಲೇಬೇಕು. ಕ್ವಾಂಟಿಟಿನ ಎಷ್ಟರಲ್ಲಿ ಮೆಜರ್ ಮಾಡ್ತೀವಿ ಅದು ಮೆನ್ಷನ್ ಆಗಲೇಬೇಕು. ಸೊ ಯೂನಿಟ್ ಆಫ್ ಮೆಜರ್ 100% ಮೆನ್ಷನ್ ಆಗಬೇಕು. ಇಫ್ ಇಟ್ ಈಸ್ ಮೆಟೀರಿಯಲ್ ಮಾಸ್ಟರ್ ಈಸ್ ಯೂಸ್ಡ್ ಫಾರ್ ದ ಐಟಮ್, ದ ಯೂನಿಟ್ ಆಫ್ ಮೆಜರ್ ಡಿಫಾಲ್ಟ್ ಫ್ರಮ್ ದ ಮೆಟೀರಿಯಲ್ ಮಾಸ್ಟರ್ ಎಲ್ಸ್ ದ ಯೂಸರ್ ಮಸ್ಟ್ ಡಿಫೈನ್. ಇದು ಈ ಮೆಟೀರಿಯಲ್ಗೆ ಮೆಟೀರಿಯಲ್ ಮಾಸ್ಟರ್ ಇತ್ತು ಅಂದರೆ ಆಟೋಮೆಟಿಕಲಿ ಅಂದರೆ ಡಿಫಾಲ್ಟಾಗಿ ಅದು ತಗೊಳ್ಳುತ್ತೆ. ಇಲ್ಲ ಅಂದರೆ ಪರ್ಚೇಸ್ ರಿಕ್ವಿಸಿಷನ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಡಿಫೈನ್ ಮಾಡಬೇಕು ಯಾವ ಯೂನಿಟ್ ಆಫ್ ಮೆಜರ್ ಇದೆ ಇದು ಅಂತ. ನೆಕ್ಸ್ಟು, ಫಾರ್ ಸರ್ವೀಸಸ್ ದ ಯೂನಿಟ್ ಆಫ್ ಮೆಜರ್ಸ್ ಈಸ್ ಆಲ್ವೇಸ್ AU, ಆಕ್ಟಿವಿಟಿ ಯೂನಿಟ್. ಅಂದರೆ ಈ ಸರ್ವೀಸ್ ರಿಲೇಟೆಡ್ ಪರ್ಚೇಸ್ ರಿಕ್ವಿಸಿಷನ್ ಇತ್ತಂದರೆ ಇದಕ್ಕೆ ಯೂನಿಟ್ ಆಫ್ ಮೆಜರ್ಮೆಂಟು ಯಾವಾಗಲೂ AU, ಈ ಆಕ್ಟಿವಿಟಿ ಯೂನಿಟ್ ಆಗಿ ಇರುತ್ತೆ. ನೆಕ್ಸ್ಟ್, ಹೌ ಮಚ್ ಡಸ್ ಇಟ್ ಕಾಸ್ಟ್. ಯಾವುದೇ ಮೆಟೀರಿಯಲ್ ಆಗಲಿ ಅಥವಾ ಕಾಸ್ಟ್ ಆಗಲಿ ಅಥವಾ ಸರ್ವಿಸ್ ಆಗಲಿ ಎಷ್ಟು ಕಾಸ್ಟು ಅದಕ್ಕೆ ಇದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ವಾಟ್ ಈಸ್ ದ ಯೂನಿಟ್ ಪ್ರೈಸ್ ಫಾರ್ ದ ಐಟಮ್. ದಿಸ್ ಟುಗೆದರ್ ವಿತ್ ದ ಕ್ವಾಂಟಿಟಿ ರಿಕ್ವೆಸ್ಟೆಡ್ ವಿಲ್ ಬಿ ಎಕ್ಸ್ಟೆಂಡೆಡ್ ಟು ಎ ಟೋಟಲ್ ಕಾಸ್ಟ್ ಆಫ್ ದ ರಿಕ್ವಿಸಿಷನ್ ಲೈನ್ ಐಟಮ್. The total cost of the line item will be a factor of determining who needs to be approved the purchase request. ಅಂದರೆ ಪರ್ಚೇಸ್ ರಿಕ್ವೆಸ್ಟು ಅಮೌಂಟು, ಟೋಟಲ್ ಅಮೌಂಟು ಡಿಸೈಡ್ ಮಾಡುತ್ತೆ ಯಾರು ಪರ್ಚೇಸ್ ರಿಕ್ವೆಸ್ಟನ್ನು ಅಪ್ರೂವ್ ಮಾಡಬೇಕು. ಇಫ್ ಇಟ್ ಈಸ್ ಮೋರ್ ದ್ಯಾನ್ 5 lakh ಅದು ಯಾರಿಗೆ ಹೋಗಬೇಕು, ಮ್ಯಾನೇಜರ್ ಆರ್ ಮ್ಯಾನೇಜರ್ಗಿನ್ನ ಮೇಲೆ ಇರೋರು, ಈ ಥರ ಸ್ಲ್ಯಾಬ್ ಇರುತ್ತೆ ಆ ಆರ್ಗನೈಸೇಷನಲ್ಲಿ. ಸೊ ಹಾಗಾಗಿ ಇದು ಕಾಸ್ಟ್, ಟೋಟಲ್ ಕಾಸ್ಟು ಡಿಸೈಡ್ ಮಾಡುತ್ತೆ. ಹೂಸ್ ಪೇಯಿಂಗ್ ಫಾರ್ ಇಟ್, ವಾಟ್ ಟೈಪ್ ಆಫ್ ಪರ್ಚೇಸ್ ಈಸ್ ಇಟ್. ಸೊ ನಾವು ಪರ್ಚೇಸ್ ರಿಕ್ವಿಸಿಷನ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಇದನ್ನು ಮೆನ್ಷನ್ ಮಾಡಬೇಕು. ಯಾವ ಟೈಪ್ ಆಫ್ ಮೆಟೀರಿಯಲ್, ರಾ ಮೆಟೀರಿಯಲ್ ಆರ್ ಚೈಲ್ಡ್ ಪಾರ್ಟ್ ಆರ್ ಕೆಮಿಕಲ್, ಯಾವ ಟೈಪ್ ಆಫ್ ಮೆಟೀರಿಯಲ್ ಅಂತ ಮೆನ್ಷನ್ ಮಾಡಬೇಕು. ವಾಟ್ ಡಿಪಾರ್ಟ್ಮೆಂಟ್ ಪೇಯಿಂಗ್ ಫಾರ್ ಇಟ್, ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕು. ಲೈಕ್ ಯುಟಿಲಿಟಿ ಆರ್ ಅಡ್ಮಿನ್ ಆರ್ ಪ್ರೊಡಕ್ಷನ್, ಯಾವ ಟೈಪ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಮೆನ್ಷನ್ ಮಾಡಬೇಕು. ವಾಟ್ ಫಂಡ್ ಈಸ್ ಪ್ರೊವೈಡಿಂಗ್ ಫಾರ್ ಮನಿ, ಯಾವ ಫಂಡು ಇದಕ್ಕೆ ಅಲೋಕೇಟ್ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕು. ದಿಸ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಬಿಕಮ್ ಎ ಫ್ಯಾಕ್ಟರ್ ಆಫ್ ಡಿಟರ್ಮೈನಿಂಗ್ ಹೂ ನೀಡ್ ಟು ಅಪ್ರೂವ್ ದ ಪರ್ಚೇಸ್ ರಿಕ್ವೆಸ್ಟ್. ಸೊ ಇದು ಒಂದು ಫ್ಯಾಕ್ಟರ್ ಆಗುತ್ತೆ ಪರ್ಚೇಸ್ ರಿಕ್ವಿಸಿಷನ್ ಯಾರು ಅಪ್ರೂವ್ ಮಾಡಬೇಕು ಅನ್ನೋದು. ವೆನ್ ಈಸ್ ಇಟ್ ನೀಡೆಡ್, ಎನ್ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಮಸ್ಟ್ ಬಿ ಎಂಟರ್ಡ್. ಪರ್ಚೇಸ್ ರಿಕ್ವಿಸಿಷನ್ ಕ್ರಿಯೇಟ್ ಮಾಡೋರು ಯಾವಾಗ ಮೆಟೀರಿಯಲ್ ಬೇಕು
ಅನ್ನೋದನ್ನು 100% ಮೆನ್ಷನ್ ಮಾಡಬೇಕು. ಇದು ಪರ್ಚೇಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮೆಟೀರಿಯಲ್ಲು ಆನ್ ಟೈಮ್ಗೆ ರೀಚ್ ಆಗುತ್ತೆ. ಈ ಡೇಟು ಮೆನ್ಷನ್ ಆಗಿಲ್ಲ ಅಂದರೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಮೇ ಬಿ ಎ ಡೇಟ್ agreed to by the supplier at the time contract was made by the requisitioner or requested delivery date with no contact with the supplier. ಸೊ ಇದು ಹೆಲ್ಪ್ ಆಗುತ್ತೆ ಸಪ್ಲೈ ಮಾಡೋರಿಗೂ ಮತ್ತು ಬೈಯರ್ಗೂ ಡೇಟು ಮೆನ್ಷನ್ ಆಗಬೇಕು. ವೇರ್ ಡಸ್ ಇಟ್ ಗೋ ವೆನ್ ಇಟ್ ಅರೈವ್ಸ್? ಇಫ್ ದ ಮೆಟೀರಿಯಲ್ ಈಸ್ ಯೆಟ್ ಟು ಬಿ ರಿಸೀವ್ಡ್ ಇನ್ ಟು ಇನ್ವೆಂಟ್ರಿ, ದ ಪ್ಲಾಂಟ್ ಆ್ಯಂಡ್ ಸ್ಟೋರೇಜ್ ಲೊಕೇಶನ್ ಶುಡ್ ಬಿ ರಿಸೀವ್ಡ್ ಟು. ಪರ್ಚೇಸ್ ರಿಕ್ವಿಸಿಷನ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಮೆಟೀರಿಯಲ್ ಆಗಿತ್ತು ಅಂದರೆ ಇದ್ರದ್ದು ಪ್ಲ್ಯಾಂಟ್ ಮತ್ತು ಸ್ಟೋರೇಜ್ ಲೊಕೇಶನ್ ಮೆನ್ಷನ್ ಆಗಬೇಕು. ಇಫ್ ಇಟ್ ಈಸ್ ಈಗ ಲೊಕೇಶನ್ನು ಮೆನ್ಷನ್ ಆಗಿಲ್ಲ ಅಂದರೆ ಎಲ್ಲಿಗೆ ಸಪ್ಲೈ ಆಗುತ್ತೆ ಅಂತ ಸಪ್ಲೈಯರ್ಗೆ ಗೊತ್ತಾಗೋದಿಲ್ಲ, ಮತ್ತು ರಿಸೀವಿಂಗ್ ಮಾಡೋ ಟೈಮಲ್ಲಿ ರಾಂಗ್ ರಿಸೀವ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ದ ಮೆಟೀರಿಯಲ್ ನಾನ್ ಇನ್ವೆಂಟ್ರಿ ಟು ವಾಟ್ ಬಿಲ್ಡಿಂಗ್ ಆರ್ ರೂಮ್ ನಂಬರ್ ಶುಡ್ ಬಿ ಡಿಲಿವರ್ಡ್, ಹೂ ಶುಡ್ ರಿಸೀವ್ ಇಟ್. ಸೊ ಇದು ಕೂಡ ಕಾಂಟ್ಯಾಕ್ಟ್ ಪರ್ಸನನ್ನು ಮೆನ್ಷನ್ ಮಾಡಬೇಕು. ಇಫ್ ಇಟ್ ಈಸ್ ದ ಸರ್ವಿಸ್, ದ ಓನ್ಲಿ ಪ್ಲ್ಯಾಂಟ್ ನೀಡ್ ಟು ಬಿ ಎಂಟರ್ಡ್. ಸರ್ವಿಸ್ ಆಗಿತ್ತು ಅಂತಂದರೆ ಓನ್ಲಿ ಪ್ಲ್ಯಾಂಟನ್ನು ಮೆನ್ಷನ್ ಮಾಡಬೇಕು. ವಾಟ್ ಅಡಿಷನಲ್ ಇನ್ಫಾರ್ಮೇಷನ್ ಈಸ್ ನೀಡೆಡ್? ರಿಕ್ವಿಸಿನೇಷನ್ ನೇಮ್ ಆಫ್ ದ ಪರ್ಸನ್ ಕ್ರಿಯೇಟಿಂಗ್ ದ ರಿಕ್ವೆಸ್ಟ್. ಸೊ ಯಾರು ಕ್ರಿಯೇಟ್ ಮಾಡ್ತಾರೋ ಅವ್ರ ನೇಮ್ ಇರಬೇಕು. ಡಿಸೈರ್ಡ್ ವೆಂಡರ್, ಇಫ್ ಇಟ್ ಈಸ್ ಬ್ರ್ಯಾಂಡ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಮೀನ್ಸ್ ಯು ಶುಡ್ ಬಿ ಮೆನ್ಷನ್ ದ ಡಿಸೈರ್ಡ್ ವೆಂಡರ್. ಪರ್ಚೇಸಿಂಗ್ ಗ್ರೂಪ್ ರೆಸ್ಪಾನ್ಸಿಬಲ್ ಬೈಯರ್ ಫಾರ್ ದ ಪರ್ಚೇಸ್. ಸೊ ಈ ಪರ್ಚೇಸಿಂಗ್ ಗ್ರೂಪು ಡಿಸೈಡ್ ಮಾಡುತ್ತೆ ಯಾರು ಬೈಯರ್ ಇದಕ್ಕೆ. ಲೈಕ್ ಜನರಲ್ ಪರ್ಚೇಸ್ ಇತ್ತಂದರೆ ಒಬ್ಬ ಪರ್ಚೇಸ್ ಇರುತ್ತೆ, ಅಥವಾ ಪ್ರೊಡಕ್ಷನ್ ರಿಲೇಟೆಡ್ ಪರ್ಚೇಸ್ ಇದ್ದರೆ ಒಂದು, ಕನ್ಸ್ಯೂಮಬಲ್ ಪರ್ಚೇಸ್ ಇದ್ದರೆ ಒಂದು. ಸೊ ಆ ಥರ ಯಾವುದು ಗ್ರೂಪ್ ಅಂತ ಮೆನ್ಷನ್ ಮಾಡಬೇಕು. ಟ್ರ್ಯಾಕಿಂಗ್ ನಂಬರ್. ಸೊ ಟ್ರ್ಯಾಕಿಂಗ್ ನಂಬರ್ ಆಟೋಮೆಟಿಕಲಿ ಪರ್ಚೇಸ್ ರಿಕ್ವಿಸಿಷನ್ ಕ್ರಿಯೇಟ್ ಮಾಡಿದ ತಕ್ಷಣ ಕ್ರಿಯೇಟ್ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲ ಥರದ ವೀಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.